ಶಿಥಿಲ್ ಅವ್ರಿಗೆ ಈ ಸಿನಿಮಾ ನಂಟು ಹೇಗೆ? ದುಬೈನಲ್ಲಿ ಇರ್ತೀರಾ, ಅನಂತರದ ಈ ಒಂದು ಕನಸು ಸಿನಿಮಾ ಕಡೆಗೆ ಸೊ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಅದು? ಹೌದು. ಸಿನಿಮಾ ನಂಟು ಬಂದಿದ್ದು ಈಗ. ಬಟ್ ನಾನು ತುಂಬಾ ಸ್ಟೇಜ್‌ಗಳಲ್ಲಿ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಬ್ಬ ಬಂದು ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಚೆನ್ನಾಗ್ ಮಾಡಿದ್ಯಪ್ಪ, ಚೆನ್ನಾಗ್ ಮಾಡಿದ್ಯಾ. ಅದೇನಾಗುತ್ತೆ ಈ ಸಣ್ಣ ವಯಸ್ಸಲ್ಲಿ ಎಲ್ರೂ ಈಗ ನಾನೊಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇಲ್ಲ ಇನ್ನೇನು ಮಾಡ್ಬೇಕು ಹೀರೋ ಅಂತಾನೆ ಕರೀತಿದ್ರು. ಅವಾಗ ಏನಾಗುತ್ತೆ ಈ ಸಣ್ಣ ಏಜಲ್ಲಿ ಮೈಂಡ್ ಸೆಟ್ಟಲ್ಲಿ ಹೀರೋ ಅಂತಿದ್ದಾರಲ್ಲ ಅಂತ ಒಂದು ಸ್ಟೇಜಿಗೆ ಹೋಗ್ಬೇಕಾದ್ರೆಲ್ಲ ಆ ಒಂದು ರೆಕಗ್ನೈಸೇಷನ್ ಸಿಗ್ಬೇಕಾದ್ರೆ ನಾವು ಆಲ್ರೆಡಿ ಅದನ್ನು ಫಿಕ್ಸ್ ಮಾಡಿರ್ತೇವೆ. ನಾವು ಅಷ್ಟೇ ನಾನು ಅನ್ಕೊಂಡೆ ಆರ್ಟಿಸ್ಟ್ ಆಗಬೇಕು. ಡ್ರಾಮಾ ಮಾಡ್ತಿದ್ದೆ. ಡ್ರಾಮಾದಲ್ಲಿ ನಾವು ಥಿಯೇಟರಲ್ಲಿ ನಮ್ಮ ಮಂಗಳೂರು ಕಡೆ ನಾವು ಮಾಡ್ತಿದ್ವಿ. ಸೊ ಅದರಿಂದ ಒಂದೊಂದು ಸ್ಟೆಪ್ ಬೈ ಬಟ್ ನಾನು ಸಣ್ಣ ವಯಸ್ಸಲ್ಲಿ ಅನ್ಕೊಂಡು ಸಿನಿಮಾ. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ನಮ್ಮನ್ನು ಇಲ್ಲಿವರೆಗೆ ತಗೊಂಡು ಬಂದು ಆ ಏಜಿಗೆ ಬರೋಕ್ಕಾಗಲಿಲ್ಲ ಅಂದ್ರು ಒಂದು ಪರ್ಟಿಕ್ಯುಲರ್ ಹೇಳ್ತಾರಲ್ಲ ರೈಟ್ ಟೈಮ್ ರೈಟ್ ಪೀಪಲ್ ರೈಟ್ ಸ್ಕ್ರಿಪ್ಟ್ ಅಂಡ್ ರೈಟ್ ಟೈಮ್ ಬರಬೇಕು, ಎಲ್ಲದಕ್ಕೂ ರೈಟ್ ಟೈಮ್ ಬರಬೇಕು. ಸೊ ದುಬೈ ನಂದು ಕರ್ಮಭೂಮಿ, ಇದು ನನ್ನ ಧರ್ಮಭೂಮಿ. ಅಫ್ಕೋರ್ಸ್ ನಾನು ಕನ್ನಡದವ, ಇಲ್ಲೇ ನನ್ನ ಸಿನಿಮಾ ಜರ್ನಿ ಎಲ್ಲವೂ ಇಲ್ಲಿಂದಾನೇ ನಡಿಬೇಕನ್ನುವಂಥದ್ದು. ಸೊ ನಾವು ಮಾಡ್ಲಿಂಗ್ ಮಾಡ್ತಿದ್ದ ಟೈಮಲ್ಲೇ ನಾವು ಅಲ್ಟಿಮೇಟ್ಲಿ ನನಗೆ ಬಂದ್ಬಿಟ್ಟು ಇಂಡಸ್ಟ್ರಿ ಮೂವಿಗೆ ಹೀರೋ ಆಗಬೇಕು. ಸೊ ಅಲ್ಲಿಂದ ಹೆಂಗ್ ಸ್ಟೆಪ್ ತಗೊಳ್ಬೇಕು, ನೀವು IAPS ಮಾಡಬೇಕಾದ್ರು ನೀವೆಲ್ಲ SLC PUC ಅದಕ್ಕೆ ಇರುವಂಥ ಪ್ರಿಪ್ರೇಷನ್ಸ್ ಬಾಕಿದ್ದು ನೀವು ಎಂಟ್ರೆನ್ಸ್ ಎಲ್ಲ ಬರದೇ ಬರಬೇಕು. ಸೊ ಇಲ್ಲಿ ಹಾಗೆ ನಾವು ಡ್ಯಾನ್ಸ್ ಕಲಿಬೇಕು, ಆ್ಯಕ್ಟಿಂಗ್ ಕಲಿಬೇಕು, ಫೈಟಿಂಗ್ ಕಲಿಬೇಕು, ಎಲ್ಲವೂ ಗೊತ್ತಿದ್ದು ನಾವು ಇಲ್ಲಿವರೆಗೆ ಬರೋದು. ಅಫ್ಕೋರ್ಸ್ ಸ್ವಲ್ಪ ಜರ್ನಿ ದೊಡ್ಡದೆ. ಸೊ ನಾನು ಮಾಡ್ಲಿಂಗ್ ಮಾಡ್ತಿದ್ದೆ. ಮಾಡ್ಲಿಂಗಿಂದ ಇಂಡಸ್ಟ್ರಿ ಆಡಿಷನ್ಸ್ ಎಲ್ಲ ಹೋಗ್ತಿದ್ದೆ. ಆ್ಯಂಡ್ ಅಗೇನ್ ನನಗೆ ಗುರು ಸರ್ ಸಿಕ್ಕಿದ್ರು ಕರಾವಳಿಯಲ್ಲಿ, ಅವರು ಚಾನ್ಸ್ ಕೊಟ್ಟರು. ಸೊ ಕರಾವಳಿಯಲ್ಲಿ ನೆಗೆಟಿವ್ ಶೇಡ್ ಮಾಡಿದಂಥ ನಾನು ಅಲ್ಲಿಂದ ಪಾಸಿಟಿವ್ ಆಗಿ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿ ನೋಡಿಬಿಟ್ಟು ಹೌದು ಇರೋ ಕ್ವಾಲಿಟಿ ಇದೆ. ಬಿಕಾಸ್ ನನ್ನ ಇಂಟೆನ್ಷನ್ ಬಂದ್ಬಿಟ್ಟು ಹೀರೋ ಇದ್ದಿತ್ತು. ನಾನು ಯಾಕೆ ಸುಮ್ಮನೆ ಹೇಳಿ ಅದಿಲ್ಲ, ಹೀರೋನೇ ಮಾಡ್ಬೇಕನ್ನೋ ತುಂಬ ಆಸೆ ಇತ್ತು ಅಂತ ಹುಡುಗ. ಸೊ ಅಲ್ಲಿಂದ ಇಲ್ಲಿವರೆಗೆ ಒಂದೊಂದು ಸ್ಟೆಪ್ ಹತ್ಕೊಂಡೇ ಬಂದಿದ್ದು ನಾವು. ಒಂದೇ ಒನ್ ನೈಟ್ ಸ್ಟಾರ್ ಅಲ್ಲ, ಒನ್ ನೈಟಲ್ಲಿ ಬಂದ್ವಿ ಅಂತ ಏನಿಲ್ಲ. ಸ್ಟಾರು ಅಂತಲ್ಲ, ಒಂದು ಒನ್ ನೈಟ್ ಕಲಾವಿದ ಅಂತಲ್ಲ, ಬಟ್ ಎಲ್ಲ ಒಂದು ಸ್ಟೆಪ್ ಅಂತಾನೆ ಬಂದಂಥದ್ದು. ಸೊ ಈ ಮಟ್ಟಿಗಿನ ಬಾಡಿಯನ್ನ ಮೇಂಟೈನ್ ಮಾಡುವಂಥದ್ದು ಒಂದಷ್ಟು ಶಾರ್ಟ್ಗಳಲ್ಲಿ ಟೈಗರ್ ಶ್ರಾಫ್ನ ನೆನಪಾಗುವ ಮಟ್ಟಿಗೆ ಕಾಣಿಸ್ತೀರಿ. ಆ ಒಂದಷ್ಟು ಪೋಸ್ಟ್ಗಳೆಲ್ಲ ಆ ಥರ ಮಟ್ಟದಲ್ಲಿದೆ. ಸೊ ಸಿನಿಮಾಗೆ ಅಂತಾನೆ ತಯಾರಾಗಿದ್ದ ಅಥವಾ ಮೊದಲಿಂದ ನಿಗ್ತಾ ಇದು ಅಂತ? ಇಲ್ಲ, ನಾನು ಮುಂಚೆಯಿಂದ ಸಹ ನಾನು ಸ್ಪೋರ್ಟ್ಸ್ ಮ್ಯಾನ್ ಆದ ರೀಸನಿಂದ ನನಗೆ ಗೊತ್ತಿದ್ದ ಮಟ್ಟಿಗೆ ಸಣ್ಣ ವಯಸ್ಸಲ್ಲಿ ಸಿಕ್ಸ್ ಪ್ಯಾಕ್ ನಂದು ಲೀನ್ ಫಿಗರ್ ಇದ್ದಿದ್ದು. ಸೊ ನಾನು ನ್ಯಾಷನಲ್ ಅಥ್ಲೆಟ್ ಎಲ್ಲ ಆಗಿದ್ದ ರೀಸನ್. ಸೊ ನನಗೆ ನಂದು ಆ ಒಂದು ಇದರಲ್ಲೇ ಇತ್ತು. ಬಟ್ ನಾನೇನೇ ನಮ್ದು ಒಬ್ಬೊಬ್ಬರಿಗೆ ಒಂದು ಬಾಡಿ ನನಗೆ ಬ್ಲೆಸ್ಡ್, ನನಗೆ ದಯದಿಂದ ಸಿಕ್ಕಂಥ ಬಾಡಿ ಅಂತ ಇರ್ಬೋದು. ಸೊ ನನ್ನ ಅಪ್ಪಂದು ಈ ಥರ ಇದ್ದಿದ್ರೆ ಸೊ ಅವರಿಗೆ ಸ್ವಲ್ಪ ಕ್ರೆಡಿಟ್ ಹೋಗಲಿ ಅಂದರೆ ಅವರಿಗಿಂದಲೇ. ಸೊ ಆಮೇಲೆ ಮೂವಿಗೆ ಬೇಕಾಗಿರೋ ಅಫ್ಕೋರ್ಸ್ ಪ್ರಿಪ್ರೇಷನ್ಸ್ ಇತ್ತು. ಯಾವಾಗ ಶರ್ಟ್ಲೆಸ್ ಸೀನ್ ಇರುತ್ತೆ ನಾವು ಸ್ವಲ್ಪ ಲೀನ್ ಆಗಬೇಕು, ಯಾವಾಗ ಶರ್ಟ್ ಇರ್ತದೆ ಯಾವಾಗ ಸ್ವಲ್ಪ ಬಿಗ್ ಇರಬೇಕು. ಸೊ ಕ್ಲೈಮ್ಯಾಕ್ಸಲ್ಲೆಲ್ಲ ನನಗೆ ಒಂದು 6-7 kg 8 kg ಅದು ಹಾಕಬೇಕಿತ್ತು. ಕೆಲವು ಸೀನ್ಸಲ್ಲಿ ನಾನು 6-7 kg ಇಳಿಸಬೇಕಿತ್ತು. ಸೊ ನಮ್ಮ ಪ್ರೆಸೆನ್ಸ್ ಹೇಗಿರ್ತದೆ ಇಟ್ಸ್ ಇಂಪಾರ್ಟೆಂಟ್. ಯಾವುದು ಸ್ಕ್ರಿಪ್ಟಿಗೆ ಆಪ್ಟ್ ಆ ಟೈಮಲ್ಲಿ ಏನು ಬೇಕಾದರೂ ಮಾಡಬೇಕು. ಇವನ್ 50 kg ಇದ್ರೂ ಮಾಡಬೇಕು, 90 kg ಇದ್ರೂ ಮಾಡಬೇಕು. ಇಟ್ಸ್ ಸ್ಕ್ರಿಪ್ಟ್ ರಿಕ್ವೈರ್ಡ್. ನನಗೆ ಅದರಲ್ಲಿ ತುಂಬ ಮಜಾ ಇದೆ. ಈ ಸಿನಿಮಾದಲ್ಲಿ KGF ದೊಡ್ಡ ದಂಡೆ ಇರುವಂಥದ್ದು. ಒಂದ್ ಕಡೆ ಅವಿನಾಶ್ ಅವರು ಇದ್ದಾರೆ, ಅಚ್ಯುತಣ್ಣ ಇದ್ದಾರೆ. ಸೊ ಇವರೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ಮತ್ತಷ್ಟು ವ್ಯಾಲ್ಯೂ. ಯಾಕಂದ್ರೆ ಟೀಸರ್ ಆರಂಭದಲ್ಲೇ ಬರ್ತಿದ್ದಂಗೆ ಅವಿನಾಶ್ ಅವರು ಬೇರೆ ತರದ ಒಂದು ಗೆಟಪ್ ನಲ್ಲಿ ಕಾಣಿಸ್ಕೊತಾರೆ. ಆಂಡ್ರೂ ಏನ್ ಕ್ಯಾರೆಕ್ಟರ್ ಇದು ಅದರ ಕಂಟಿನ್ಯೂಷನ್ ತರ ಒಂಥರ ಫೀಲ್ ಕೊಡುತ್ತೆ ಆ ವೈಬ್ ಎಲ್ಲ. ಸೊ ಹೇಗಿರುತ್ತೆ ಅವ್ರ ಪಾತ್ರಗಳು ಮತ್ತೆ ಅಚ್ಯುತ್ ಅವ್ರದ್ದು ಅಂತ? ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಚ್ಚು ಸರ್ ಇರ್ಬೋದು, ಅವಿನಾಶ್ ಸರ್ ಇರ್ಬೋದು, ತುಂಬಾ ಹಂಬಲ್ನೆಸ್ ಇದೆ. ತುಂಬಾ ನೀವು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ನನ್ಗೆ ಭಾರಿ ಖುಷಿ ಆಯ್ತು. ಅಂಡ್ ಅವ್ರ ಸ್ಕ್ರೀನಲ್ಲಿ ಅದೊಂದು ನೋಡದೆ ಒಂದು ದೊಡ್ಡ ಖುಷಿ. ನನಗೆ ಗೊತ್ತ ಮಟ್ಟಿಗೆ ಇಬ್ರು ಸಖತ್ತಾಗಿ ಮಾಡಿದ್ದಾರೆ. ಅಲ್ಲ ನಾವು ಹೇಳುವಷ್ಟು ದೊಡ್ಡವರಲ್ಲ, ಬಟ್ ಅವ್ರು ನಮಗೆ ಒಂದು ಖುಷಿ ಅವ್ರ ಜೊತೆ ಎಲ್ಲ ಮಾಡಬೇಕಾದ್ರೆ. ಆ್ಯಂಡ್ ನೀವು ಹೇಳಿದಾಗ KGF ನ ಎಲ್ಲ ಟೀಮ್ಗಳು ಎಲ್ಲ ಇದ್ದಾರೆ. ನಮಗೆ ಸಚಿನ್ ಬಸ್ರೂರು ಮ್ಯೂಸಿಕ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಬಂದು ಗುರು, ಆ್ಯಂಡ್ ವೆರಿ ಹಾರ್ಡ್ ವರ್ಕರ್. ನನಗೆ ಭಾರಿ ಖುಷಿ ಆಯ್ತು ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ. ಆ್ಯಂಡ್ ಎಕ್ಸ್ಪೆಷಲಿ ಆ ಟೀಮು, ಆ ಜನ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅಷ್ಟು ಜನ, ಇಷ್ಟು ಬಿಗ್ ಸ್ಕೇಲ್ ಎಲ್ಲ ಒಂದು ಹೇಳ್ತಾರಲ್ಲ ಅದೊಂದು ಟೈಮ್ ನಮಗೆ ಖುಷಿ. ಐ ಆಮ್ ಅ ಬ್ಲೆಸ್ಡ್. ನನಗೆ ಇಂಥದ್ದೊಂದು ಸ್ಕ್ರಿಪ್ಟ್ ಇರ್ಬೋದು, ಇಂಥದ್ದು ಟೀಮ್ ಸಿಗುವಂಥದ್ದೆಲ್ಲ ಒಂದು ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು.